ಎಲ್ಲದಾನ ದೇವರು? ಎಲ್ಲ ಕಡೆ ತುಂಬಿಕೊಂಡಾನ ಅಂತ ಎಲ್ಲರೂ ಹೇಳ್ತಾರೆ. ಶಿಷ್ಯ ಕೇಳ್ತಾನೆ, ಗುರುಗಳೇ ಎಲ್ಲ ಕಡೆ ತುಂಬ್ಯಾನಂತ ಹೇಳ್ತೀರಲ್ಲ, ಅದ್ಹೆಂಗೆ ತುಂಬಿದ್ರೆ ನಮಗೆ ಯಾಕೆ ಕಾಣಿಸೋದಿಲ್ಲ? ಯಾಕೆ ಕಾಣೋದು? ಅವಾಗ ಗುರು ಹೇಳ್ತಾರೆ, ತುಂಬೇದಂದ್ರೆ ಏನು ತಿಳ್ಕೋ ಮೊದಲು. ಎಲ್ಲ ಕಡೆ ಅದ ಅಂದ್ರೆ ಏನು ಇದನ್ನ ಅರ್ಥ ಮಾಡ್ಕೋ. ಆವಾಸ್ಯಂ, ಆವಾಸ್ಯಂ. ಈಗ ಇದೊಂದು ಮಣ್ಣದ, ಮಣ್ಣಲ್ಲಿ ಮೂರ್ತಿಗಳನ್ನು ಮಾಡ್ಕೋತ ಹೋಗ್ತೀವಿ. ಮೂರ್ತಿಗಳನ್ನ ಮಾಡ್ತೀವಿ, ಬಹಳ ಬೇರೆ 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 ಮೂರ್ತಿ ಮಾಡ್ತೀವಿ. ಪ್ರತಿಯೊಂದು ಮೂರ್ತಿಯ ಕಿಮ್ಮತ್ತು ಬೇರೆ. ಇಲ್ಲೇನು ಅದೇ ಮಣ್ಣ ಗಣಪತಿ ಮಾಡಿದೇವಿ. ಒಂದು ಸಣ್ಣ ಗಣಪತಿಗೆ 2 ರೂಪಾಯಿ, ದೊಡ್ಡ ಗಣಪತಿಗೆ 2 ಲಕ್ಷ. ಆದ್ರೆ ಇರೋದು ಮಣ್ಣೆ. ಮಣ್ಣೇ ಗಣಪತಿ ಆಗ್ಯದ. ಆ ಗಣಪತಿಯ ಮಣ್ಣ ಈ ಗಣಪತಿಯ ಮಣ್ಣ ಇದು ಬೇರೆ ಬೇರೆ ಅಲ್ಲ. ಮತ್ತು ಬೆಲೆ ಇರೋದು ಮಣ್ಣಿಗೆಲ್ಲ, ಗಣಪತಿಗೆ ಬೆಲೆ ಕೊಟ್ಟು. ಎಷ್ಟು ಮಜಾದ ಭಾವ ಸೃಷ್ಟಿ ಇದು. ಮಣ್ಣ ಎಲ್ಲ ಗಣಪತಿಗಳ ಮೂರ್ತಿಗಳಲ್ಲಿ ಅದ ಅನ್ನೋದು ವ್ಯಾಪಕ. ಎಲ್ಲೇನು ಗಣಪತಿಯ ಪ್ರತಿಯೊಂದು ಗಣಪತಿಯಲ್ಲಿಯೂ ಮಣ್ಣದ. ಆದರೆ ನಾವು ಮಣ್ಣ ಅಂತ ನೋಡ್ತಾ ಇಲ್ಲ, ಗಣಪತಿ ಅಂತ ನೋಡ್ತೀವಿ ಅಷ್ಟೆ. ಮೂರ್ತಿಗಳಂತ ನೋಡ್ತೇವೆ, ಮಣ್ಣ ಅಂತ ನೋಡ್ತಾ ಇಲ್ಲ. ಮಣ್ಣ ಅಂತ ನೋಡಿದರೂ ಒಂದೇ, ಎಲ್ಲನೂ ಒಂದೇ. ರೂಪ ನೋಡಿದರೆ ಬೇರೆ ಬೇರೆ. ಬೆಲೆ ಕಟ್ಟೋದು ಮ್ಯಾಲಿಂದಕ್ಕೆ, ಬೆಲೆ ಇಲ್ಲ ಒಳಗಿಂದಕ್ಕೆ. ಅದು ವ್ಯಾಪಿಸ್ತದೆ. ಯಾವುದೇ ಮೂರ್ತಿಯ ಯಾವುದೇ ಭಾಗವನ್ನು ನಾವು ಸ್ಪರ್ಶ ಮಾಡಿದರೂ ಆ ಸ್ಪರ್ಶ ಮಾಡಿದ್ದು ಮಣ್ಣಿಗೆ. ನಾನು ಯಾವುದೇ ಭಾಗ ಹಿಡೀಲಿ, ಮಣ್ಣು. ಆದರೆ ನನಗೆ ಹಂಗೆ ಅನಿಸೋದಿಲ್ಲ. ನಾನೀಗ ತಲೆ ಮುಟ್ಟುತ್ತೇನೆ, ನಾನೀಗ ಕಾಲು ಮುಟ್ಟುತ್ತೇನೆ, ನಾನೀಗ ಕೈ ಮುಟ್ಟುತ್ತೇನೆ ಅಂತ ಅನಿಸ್ತದೆ ಮೂರ್ತಿಯನ್ನ ನೋಡಿ. ಆದರೆ ನಾನು ಮುಟ್ಟುತ್ತಾ ಇರೋದು ಏನು? ಮಣ್ಣು. ಆ ಮಣ್ಣೇ ದೇವರು. ಎಲ್ಲ ಮೂರ್ತಿಗಳಲ್ಲಿ ವ್ಯಾಪಿಸದ. ಯಾವ ಮೂರ್ತಿ ಆದ್ರೆ ಏನಾಯ್ತು? ಬೇಕಾದ ಮೂರ್ತಿ ನೋಡಿ. ಜಗತ್ತಿನಲ್ಲಿರುವ ಎಲ್ಲ ಮೂರ್ತಿಗಳು ಮಣ್ಣ, ಕಲ್ಲು ಅಥವಾ ಮಣ್ಣಿನೊಳಗಿರುವಂಥ ಧಾತುಗಳು, ಇನ್ನೇನಿಲ್ಲ. ಎಲ್ಲವೂ ಮಣ್ಣು. ನನ್ನ ದೇಹ, ನಿಮ್ಮ ದೇಹ, ಅವರ ದೇಹ ಎಲ್ಲವೂ ಮಣ್ಣಿನ ರೂಪ. ಇದು ಮಣ್ಣು ವ್ಯಾಪ್ಸದ. ಇಲ್ಲಿ ರೂಪ ತಾಟ್. ನಾವು ಮಣ್ಣನ್ನೋದಿಲ್ಲ ಈಗ. ಯಾಕೆ? ನಾವು ಆ ಕಡೆ ನೋಡ್ತಾ ಇಲ್ಲ. ಆದರೂ ಮಣ್ಣೆ. ಇಷ್ಟು ಚಂದ ರೂಪ ಕೊಟ್ಟದ ನಿಸರ್ಗ. ಅದೇ ಮಣ್ಣ ನೀರ ತಗೊಂಡು ನಿಮ್ಮನ್ನೆಷ್ಟು ಚಂದ ಮಾಡ್ಯದೆ, ಅವರನ್ನಷ್ಟು ಸುಂದರ ಮಾಡ್ಯದೆ, ಬದುಕಲಿಕ್ಕೆ ಕೊಟ್ಟದ ಅವಕಾಶ. ಮಣ್ಣು ಎಷ್ಟು ಮಜಾ ಮಾಡ್ಯದ. ನಿಸರ್ಗ ದೇವತೆ ಎಷ್ಟು ಅದ್ಭುತ ಕೆಲಸ ಮಾಡ್ಯದ. ಅದೇ ಮಣ್ಣ ನೋಡಂಗ ಮಾಡ್ಯದ, ಅದೇ ಮಣ್ಣ ಕೇಳಂಗ ಮಾಡ್ಯದ, ಅದೇ ಮಣ್ಣ ಮಾತನಾಡಂಗ ಮಾಡ್ಯದ. ಇಲ್ಲೇನು ಇರೋದೆಲ್ಲ ಮಣ್ಣು. ಯಾವ ಮನೆಗಳದಾವ ಹೇಳಿ? ಮಣ್ಣ ಬಿಟ್ಟ ಮನೆ ಇಲ್ಲ, ಮಣ್ಣ ಬಿಟ್ಟು ವಸ್ತು ಇಲ್ಲ. ಮಣ್ಣೇ ಸರ್ವವ್ಯಾಪಕ. ಹೇಗೋ ಹಾಗೆ ಪರಮ ಆತ್ಮ ವಸ್ತುವೇ ಸರ್ವವ್ಯಾಪಕ, ಎಲ್ಲ ಕಡೆ ಇರೋದು. ಇಲ್ಲದೆ ಇದ್ರೆ ಬರೇ ಕಣ್ಣು ನೋಡ್ತದೇನು? ಕಣ್ಣೊಳಗೆ ಒಂದಿಷ್ಟು ಬೆಳಕ ನೋಡ್ತದೆ. ಮನಸ್ಸಿನಾಗ ಒಂದಿಷ್ಟು ಬೆಳಕ, ಬುದ್ಧಿಯೊಳಗೆ ಬೆಳಕ, ಎಲ್ಲದರ ಹಿಂದೆ ಬೆಳಕ. ಬೆಳಕೇ ದೇವರು. ಇಲ್ಲದೆ ಇದ್ರೆ ಜಗತ್ತೇ ಕಾಣಿಸ್ತಿರ್ಲಿಲ್ಲ ನಮಗೆ.
ಅದು ದೇವರು. ಕಾನ್ಷಿಯಸ್ನೆಸ್. ಇಲ್ಲೇ ಇಷ್ಟೆಲ್ಲ ಕಂಡ್ಬಿಟ್ಟು ನೋಡಿ ಆನಂದ ಪಡ್ತೇವೆ. ಇದಕ್ಕೆ ಅರಿವ ಬೇಕಲ್ಲ, ಜ್ಞಾನ ಬೇಕಲ್ಲ. ಆ ಜ್ಞಾನವೇ ಆತ್ಮ, ಆ ಜ್ಞಾನವೇ ಪರಮಾತ್ಮ, ಆ ಅರಿವೇ ದಿವ್ಯ ವಸ್ತು. ಅಂಥ ದೇವ ಎಲ್ಲಿಲ್ಲ. ಹೊರಗೆ ಬೆಳಕಿನ ರೂಪದಲ್ಲಿ, ಒಳಗೆ ಜ್ಞಾನದ ರೂಪದಲ್ಲಿ, ಹೊರಗೆ ಜಗತ್ತಿನ ರೂಪದಲ್ಲಿ, ಒಳಗೆ ಆತ್ಮದ ರೂಪದಲ್ಲಿ. ಒಂದೇ ಸತ್ಯ ಈ ರೂಪ ತಾಳತಷ್ಟ. ದಿಸ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಅಲ್ಟಿಮೇಟ್ ರಿಯಾಲಿಟಿ. ಇಟ್ ಈಸ್ ದ ಎಕ್ಸ್ಪ್ರೆಷನ್ ಆಫ್ ದ ಡಿವಿನಿಟಿ. ಜಗತ್ತೆಲ್ಲ ದೇವನ ಒಂದೊಂದು ಕೃತಿ, ಇದು ಕಾಣುವಂಥ ಕೃತಿ. ಇದು ಕಾಣಿಸೋದಿಲ್ಲ ಅಂತ ಹೇಳಬೇಡ ಶಿಷ್ಯನೇ, ನಿನಗೆ ನೋಡಾಕ ಬರೋದಿಲ್ಲ ಅಂತ ಹೇಳಷ್ಟೇ. ನೋಡಾಕ ಬರೋದಿಲ್ಲ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಎಷ್ಟು ಚಂದ ಮಾತಾಡ್ತಾರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ಹೆಸರು ಕೇಳಿದವರು ಭಾರತ ದೇಶದಾಗ ಬಹಳ ಕಡಿಮೆ. ಏನ್ ಜೀವನ, ಎಷ್ಟು ಪವಿತ್ರ ಜೀವನ. ಒಬ್ಬ ಹೆಣ್ಮಗಳು 10-18 ವರ್ಷದಾಗ ಎಲ್ಲ ಸಂಪತ್ತ ಸಮೀಪ ಬಂದಿತ್ತು. ರಾಜನ ಸಂಪತ್ತ ಬಂದಿತ್ತು, ರಾಣಿಯ ಪಟ್ಟ ಬಂದಿತ್ತು. ಮಹಾರಾಜ ಒಲಿದದ್ದ, ಹುಚ್ಚಾಗಿದ್ದ, ಎಲ್ಲ ಕೊಡ್ತೀನಿ ಅಂದಿದ್ದ. ಇಷ್ಟೆಲ್ಲ ಇದ್ದರೂ ಸಹಿತ ಅಕ್ಕ ಮಹಾದೇವಿ ಸ್ವಚ್ಛ. ಕಣ್ಣಿನಿಂದ ನೋಡಿದ್ಲು ಸಂಪತ್ತ, ಕಣ್ಣು ಹೊಲಸಾಗಲಿಲ್ಲ. ಹೇಳಿ ಹೇಗಿರಬೇಕು. ಅಂಥ ಅದ್ಭುತ ಜೀವನ ಸಾಗಿಸಿದವಳು ಅಕ್ಕ ಮಹಾದೇವಿ. ಆಕೆ ದೇವರನ್ನ ಕುರಿತು ಒಂದು ಮಾತು ಹೇಳ್ತಾಳೆ. ದೇವರು ಹೆಂಗದೆ ವಿಚಾರ ಮಾಡಿ ಅಂದ್ಲು. ಕಾಣಿಸೋದಿಲ್ಲದು. ಯಾಕೆ? ನಮಗೆ ಕಾಣುವಂಥ ದೃಷ್ಟಿ ಇಲ್ಲ ಅಷ್ಟೆ. ನೋಡಬೇಕಲ್ಲ, ನೋಡೋದ ಕಲಿಬೇಕ. ಎಷ್ಟೋ ಸಲ ನಮಗೆ ಕಣ್ಣೆದುರಿಗಿರೋದೇ ಕಾಣಿಸೋದಿಲ್ಲ ಅಷ್ಟೆ. ಹಂಗಾಗ್ತದೆ. ಅಕ್ಕ ಮಹಾದೇವಿ ಹೇಳ್ತಾಳೆ, ನೆಲದ ಮರೆಯ ನಿಧಾನ, ಫಲದ ಮರೆಯ ರುಚಿ, ಶಿಲೆಯ ಮರೆಯ ಹೇಮ, ತಿಲದ ಮರೆಯ ತೈಲ, ಭಾವದ ಮರೆಯ ಬ್ರಹ್ಮ. ಏನ್ ಚಂದ ಮಾತು. 4 ಮಾತು ಹೇಳ್ತ. ನೆಲದಾಗ ಸಂಪತ್ತದ, ಯಾರಿಗೆ ಕಾಣಿಸ್ತದ? ಹಣ್ಣಿನಾಗ ಸವಿಯದ, ಯಾರ ಕಣ್ಣಿಗೆ ಕಾಣಿಸ್ತದ? ಕಲ್ಲೊಳಗ ಹೊನ್ನದ, ಯಾರಿಗೆ ಗೊತ್ತಾಗ್ತದೆ? ಎದ್ಯಾಗ ಭಾವದಲ್ಲಿಯೇ ದೇವದಾನ ಕಾಣಿಸೋದಿಲ್ಲ ಅಷ್ಟೇ. ನೆಲದಾಗ ಸಂಪತ್ತಿಲ್ಲೇ. ಅಕ್ಕ ಮಹಾದೇವಿ ಕೇಳ್ತ, ನೆಲದ ಮರೆಯ ನಿಧಾನ, ಇದ ನೆಲದಾಗ ಎಲ್ಲ ಸಂಪತ್ತದ. ಈಗ ನಿಮ್ಮ ಹತ್ತಿರ ಸಂಪತ್ತದ ಅಲ್ಲ, ಅದೆಲ್ಲ ಇದರಿಂದ ಬಂದಿದ್ದು. ನಿಮ್ಮ ಧಾನ್ಯ, ಹಣ್ಣು ಹಂಪಲಗಳು, ಸಕ್ಕರೆ, ದ್ರಾಕ್ಷಿ ಎಲ್ಲಿಂದ ಬರ್ತದ? ಇದ ನೆಲದಾಗಿಂದ ಬರ್ತದ. ಇಲ್ಲದಿದ್ರೆ ಯಾಕೆ ಬರ್ತಿತ್ತು? ಒಳಗದ ಕಾಣಿಸೋದಿಲ್ಲ ಸಂಪತ್ತಷ್ಟೇ. ಕಾಣಿಸಬೇಕಾದ್ರೆ ಒಬ್ಬ ಒಕ್ಕಲಿಗ ಬೇಕಾಗ್ತದಷ್ಟೇ. ಒಕ್ಕಲಿಗ ಬೇಕು. ಒಕ್ಕಲತನನೇ ಗೊತ್ತಿಲ್ಲದಂಥ, ಹೇಗೆ ಬೆಳಿತಾರನ್ನೋದೇ ಗೊತ್ತಿಲ್ಲದಂಥ, ಎಲ್ಲಿಂದ ಇವೆಲ್ಲ ತರ್ತಾರಂತ ಗೊತ್ತಿಲ್ಲದ ಒಬ್ಬ ಮನುಷ್ಯ ಶಹರದವ, ಅವನಿಗೆ ಗೊತ್ತಾಗೋದಿಲ್ಲ ಈ ನೆಲದಾಗ ಏನದ ಅಂತಾನವ. ಆದ್ರೆ ಒಕ್ಕಲಿಗೆ ಗೊತ್ತದ ಎಲ್ಲ ಇರೋದಿಲ್ಲೇ. ಈಗ ನಿಮಗೆಲ್ಲ ಶಕ್ತಿ ಬಂದದಲ್ಲ,
ನಿಮಗೆಲ್ಲ ಬುದ್ಧಿ ಅದ, ಇಷ್ಟೆಲ್ಲ ಸಂತೋಷ ಪಡ್ತೀರಿ. ಇದೆಲ್ಲ ಬಂದಿದ್ದು ಎದರಿಂದ? ಇದ ನೆಲದಿಂದ. ಇದ ನೆಲ ಒಂದು ವೇಳೆ ಹಿಂಗೆ ಒಂದು ಗಿಡ ಕುಡ್ದಿದ್ರೆ, ಒಂದು ಹಣ್ಣು ತಯಾರ ಮಾಡದಿದ್ರೆ ನಮ್ಮ ಮುಖದ ಮೇಲೆ ಕಳಿಯಲ್ಲಿರ್ತದೆ. ಹೇಳಿ, ಏನು ಜೋಳ, ಏನು ಗೋಧಿ, ಎಷ್ಟು ಚಲೋ ಚಲೋ ಧಾನ್ಯಗಳು ಎಲ್ಲ ಇಲ್ಲಿದ ಬರ್ತಾವ. ಮಣ್ಣಾಗಿ ಹುಡುಕಾಡಿದ್ರೆ ಸಿಗ್ತಾವೇನು? ಮಣ್ಣು ಬಿಟ್ಟು ಆಕಾಶದಿಂದ ಬರ್ತಾವೇನು? ಮಣ್ಣಾಗೆ ಅದಾವ. ಆದ್ರೆ ಅದನ್ನು ತೆಗೆಯೋ ಒಬ್ಬ ಒಕ್ಕಲಿಗ ಬೇಕಾಗ್ತದೆ. ಒಕ್ಕಲಿಗ ಋಷಿ, ಒಕ್ಕಲಿಗ ಬೇಕಾಗ್ತದೆ. ಹಾಗೆ ದೇವರು ಎಲ್ಲದರಾಗೂ ಇರ್ತಾನ, ಮಣ್ಣಾಗ ಸಂಪತ್ತಿದ್ದಂಗೆ ಇರ್ತಾನ. ಆದರೆ ಎಲ್ಲರಿಗೂ ಗೊತ್ತಾಗೋದೆಲ್ಲ ಒಬ್ಬ ತೆಗ್ಯಾವ ಬೇಕಾಗ್ತದೆ ಅಷ್ಟೆ. ಅವೊಬ್ಬ ಒಕ್ಕಲಿಗ, ಆಧ್ಯಾತ್ಮದ ಒಕ್ಕಲಿಗ, ಅವನೇ ಋಷಿ ಜ್ಞಾನಿ. ಅವ ಇದೇ ಮಣ್ಣಿನಾಗಿಂದ, ಇದೇ ಎದೆಯಾಗಿಂದ ದೇವನ ಸತ್ವವನ್ನ, ದೇವನ ಬೆಳಕನ್ನ ಹೇಗೆ ತೋರಿಸಬಲ್ಲ, ತೆಗಿಬಲ್ಲ. ಒಕ್ಕಲಿಗ. ಅದಕ್ಕೆ ಶಿಷ್ಯನಿಗೆ ಗುರು ಹೇಳ್ತಾನೆ, ನೋಡು ಎಲ್ಲ ಕಡೆ ಇರೋದು ಎಲ್ಲರಿಗೆ ಕಾಣಿಸ್ತದಂತ ತಿಳ್ಕೋಬೇಡ. ಎಲ್ಲ ಕಡೆ ಇರ್ತದ, ನಮಗೆ ನೋಡಾಕ ಆಗೋದಿಲ್ಲ ಅಷ್ಟೆ. ಆ ಕಡೆ ಲಕ್ಷ್ಯ ಇಲ್ಲ, ಅದನ್ನು ಆಳವಾಗಿ ನೋಡಿಲ್ಲ. ಸ್ವಲ್ಪ ಕಣ್ಣು ಬಿಟ್ಟು ನೋಡಬೇಕಲ್ಲ, ಅಲ್ಲೇ ಸಿಗ್ತದೆ, ಅಲ್ಲೇ ಇರ್ತದೆ. ಎಲ್ಲದ, ಏನದ ಹೇಳಿ ಅಂತ ಅಕ್ಕಮಾದೇವಿ ಎಷ್ಟು ಚಂದ ಹೇಳ್ತಾಳೆ. ಎದೆಯೊಳಗೆ ಬ್ರಹ್ಮ, ಭಾವದ ಮರೆಯ ಬ್ರಹ್ಮ. ವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ದೇವ. ಎಲ್ಲದಾನ ಚನ್ನ ಮಲ್ಲಿಕಾರ್ಜುನ? ಗಿರಿಯೊಳಗಿಲ್ಲ, ನನ್ನ ಎದ್ಯಾಗದಾನ ಅಂದ್ಲೋ. ದೇವರು ಎಲ್ಲದಾನ? ಅಕ್ಕಮಾದೇವಿ ಹೇಳ್ತಾಳೆ, ಎಲ್ಲಿಲ್ಲ, ನನ್ನ ಎದೆಯೊಳಗದಾನ. ನಿಮ್ಮ ಎದ್ಯಾಗದಾನ? ಎಲ್ಲ ಕಡೆ ಅದಾನ. ಈಸ್ at the center of every being. ನಮ್ಮ ಅಸ್ತಿತ್ವದ ಕೇಂದ್ರ ಅದು ಸತ್ಯ ವಸ್ತು. ಅಂಥ ಅದ್ಭುತವಾದಂಥ ವಸ್ತು ಶಿಷ್ಯನೇ ಕಣ್ಣಿಗೆ ಯಾಕೆ ಕಾಣಿಸೋದಿಲ್ಲ ಅಂದ್ರೆ ನಮಗೆ ನೋಡೋ ರೂಢಿ ಇಲ್ಲ ಅಷ್ಟು. ನೋಡೋ ರೂಢಿ ಇಲ್ಲ. ಎಷ್ಟು ಚಂದದ ಆತನ ಮಾತು. ಈಶಾವಾಸ್ಯಮಿದಂ ಸರ್ವಂ. ಎಲ್ಲ ಕಡೆ ಇರೋದೇ ದೇವನ ಬೆಳಕ, ಸತ್ಯದ ಆಧಾರ. ಆ ಸತ್ಯದ ಮೇಲೆ ಇದೆಲ್ಲ ಜಗತ್ತ ಕಾಣ್ತಾ ಇರೋದು. ಇದನ್ನ ತಿಳ್ಕೊಂಡಿ ಆ ಶಿಷ್ಯನೇ ನಿನ್ನ ಜೀವನ ಶ್ರೀಮಂತ ಆಗ್ತದ. ನನ್ನೊಳಗೂ ಅದೇ, ನಿಮ್ಮೊಳಗೂ ಅದೇ. ನಾವ್ಯಾರು ಹೆಚ್ಚು, ನಾವ್ಯಾರ ಕಡಿಮೆ? ಎಲ್ಲರೂ ಅದರದೇ ರೂಪ. ಯಾರು ಹೆಚ್ಚ, ಯಾರು ಕಡಿಮೆ? ಸಮಯಗಳ ಹೆಚ್ಚ, ಸಮಯಗಳ ಬೆಲೆ ಕಡಿಮೆ. ದೀಪ ಬೆಲೆ ಅಲ್ಲ, ದೀಪ ಒಂದೇ ಇರ್ತದ. ಒಬ್ಬರದು ಬಂಗಾರದ ಸಮಯ ಗೊತ್ತದಲ್ಲ ನಿಮಗೆ, ದೀಪ ಸ್ತಂಭ. ಒಬ್ಬರದು ಬಂಗಾರದ್ದು, ಒಬ್ಬರದು ಬೆಳ್ಳಿದು, ಒಬ್ಬರದು ಕಬ್ಬಿಣದ್ದು, ಒಬ್ಬರದು ಹಿತ್ತಾಳಿದು, ಒಬ್ಬರು ಮಣ್ಣಿಂದು. ಇದರ ಬೆಲೆ ಎಷ್ಟೋ? ಲಕ್ಷ ಲಕ್ಷ. ಬೇರೆ ಬೇರೆ ಬೆಲೆ. ಮಣ್ಣಿಂದು 10 ಕಾಸು. ಆದರೆ ದೀಪದ ಬೆಲೆ ಎಷ್ಟು? ಯೋಚನೆ ಮಾಡಿ. ದೀಪದ ಬೆಲೆ ಎಷ್ಟು? ಬಂಗಾರ ಸಮಯ ದೀಪದ ಬೆಲೆ ಎಷ್ಟು? ಮಣ್ಣಿನ ಪಣತೆಯ ದೀಪದ ಬೆಲೆ ಎಷ್ಟು? ಹೇಳಿ, ಎಷ್ಟು? ಇದರದ್ದು ಹೆಚ್ಚಲ್ಲ, ಅದರದ್ದು ಕಡಿಮೆ ಅಲ್ಲ. ದೀಪ ಇರದಿದ್ರೆ ಇವಕ್ಕೆ ಬೆಲೆ ಇಲ್ಲ ಅಷ್ಟೇ. ಇವಕ್ಕೆ ಬೆಲೆ. ದೀಪಕ್ಕೆ ಬೆಲೆ ಕಟ್ಟಬಾರದು. ಹಾಗೆ ಎಲ್ಲರಲ್ಲಿ ಇರುವಂಥ ದೇವನಿಗೆ ಬೆಲೆ ಕಟ್ಟಲಿಕ್ಕೆ ಬರುವುದಿಲ್ಲ. ನಾ ಹೆಚ್ಚಲ್ಲ, ನೀವು ಕಡಿಮೆ ಅಲ್ಲ.
ನೀವು ಹೆಚ್ಚಲ್ಲ, ನಾ ಕಡಿಮೆ ಅಲ್ಲ. ಯಾಕೆ? ನಾನು ಒಂದು ದೀಪ, ನೀವು ಒಂದು ದೀಪ, ಸಮಯ ಬೇರೆ ಬೇರೆ ಅಷ್ಟೇ. ನಾನೊಂದು 5 ಫೂಟದ ಸಮಯ, ನೀವೊಂದು 6 ಫೂಟದ ಸಮಯ ಅಷ್ಟೇ. ನಿಮ್ಮದು ದೀಪಸ್ತಂಭ ಎತ್ತರದೆ, ನಿಮ್ಮದು ಚಂದದೆ, ನಮ್ಮದು ಸ್ವಲ್ಪ ಚಂದಿಲ್ಲ ಅಷ್ಟೆ. ಆದರೆ ನಂದು ದೀಪ, ನಿಮ್ಮದು ದೀಪ, ನನ್ನಲ್ಲೂ ಆತ್ಮ, ನಿಮ್ಮಲ್ಲೂ ಆತ್ಮ, ಅದೇ ದೇವರು ಬೆಳಕಾಗಿ ನನ್ನಲ್ಲಿ, ಅದೇ ದೇವನ ಬೆಳಕ ನಿಮ್ಮಲ್ಲಿ. ಬೆಳಕಿನತ್ತ ಲಕ್ಷ್ಯ ಕೊಟ್ಟರೆ ಹೆಚ್ಚಿಲ್ಲ, ಕಡಿಮೆ ಇಲ್ಲ. ಆದರೆ ನಮ್ಮದು ಲಕ್ಷ್ಯ ಆ ಕಡೆ ಇರುವುದಿಲ್ಲ, ಯಾವಾಗಲೂ ಪಣತಿ ಕಡೆ ಲಕ್ಷ್ಯ ಬಹಳ ಇರುತ್ತೆ. ಪಣತಿ ಕಡೆ ಬಹಳ ಲಕ್ಷ್ಯ ಇರುತ್ತೆ. ಆಗುವುದಿಲ್ಲೇನು? ಈಗ ದೇವರ ದೇವಾಲಯಕ್ಕೆ ಹೋಗಿರ್ತೀವಿ, ಯಾವ ದೇವರು ದೊಡ್ಡವ ಹೇಳಿ? ಯಾವ ದೇವರಿಗೆ ಬಂಗಾರದ ಕಿರೀಟದ ಮುತ್ತು ರತ್ನಗಳ ಹಾಕ್ಯಾರ, ಆ ದೇವರು ನಮ್ಮ ದೃಷ್ಟಿಯೊಳಗೆ ದೊಡ್ಡ. ಇನ್ನೊಬ್ಬ ದೇವರು ಗುಡಿ ಏನೋ ಚಂದದೆ, ದೇವರಿಗೆ ಅಲಂಕಾರ ಇಲ್ಲ, ಸುಮ್ಮನೆ ಕಲ್ಲಾಗಿ ಕುಂತಾನ, ಅದಕ್ಕೆ ಮಹತ್ವ ಕೊಡುವುದಿಲ್ಲ ನಾವು. ಯಾಕೆ? ನಮಗೆ ದೇವರು ಕಾಣಿಸೋದಿಲ್ಲ, ಆಭರಣಗಳು ಕಾಣಿಸ್ತಾವಷ್ಟೇ. ಗುಡಿ ನೋಡಿ ದೇವರು ದೊಡ್ಡದಂತೇವಿ, ಗುಡಿ ನೋಡಿ ಸಂಪತ್ತ ನೋಡಿ ದೇವರು ದೊಡ್ಡದಂತೇವಿ. ಆದರೆ ದೇವರು ಸಂಪತ್ತಲ್ಲ, ದೇವರು ಗುಡಿ ಅಲ್ಲ. ಗುಡಿ ಒಳಗೂ ಅದೇ ದೇವರು, ಗುಡಿ ಹೊರಗೂ ಅದೇ ದೇವರು, ಎಲ್ಲ ಕಡೆ ಇರುವ ದೇವರು. ಅವನಿಗೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಹಾಗೆ ನಿಮ್ಮ ಶರೀರಕ್ಕೆ ಬೆಲೆ ಕಟ್ಟಬಹುದು. ಒಬ್ಬ ವರ ಅದಾನಂತ ತಿಳ್ಕೊಳ್ಳಿ, ವರ ವಧು, ವರನ ಬೆಲೆ ಕಟ್ಟುವುದಿಲ್ಲ. ಎಷ್ಟಾಗ್ಯಾನ ಹುಡುಗ? ಮ್ಯಾಟ್ರಿಕ್ ಆಗ್ಯಾನ, 10,000 ತಗೋ. ದಕ್ಷಿಣ ಇವ ಮಾರುಕಟ್ಟೆ, ವರನ ಮಾರುಕಟ್ಟೆ ಇದು. ಈಗ ಎಷ್ಟಾಗ್ಯಾನ? BA ಆಗ್ಯಾನ, ಇವನಿಗೆ ನೌಕರಿ ಸಿಗೋದಿಲ್ಲ, ಒಂದು 20,000 ತಗೋ. ಇವ ಕಂಪ್ಯೂಟರ್ ಸೈಂಟಿಸ್ಟ್ ಆಗ್ಯಾನ, ಬೇಕಾದಷ್ಟು ತಗೋ, 10 ಲಕ್ಷ 20 ಲಕ್ಷ. ಹೆಚ್ಚಾಯಿತು ವರ, ವರನ ಬೆಲೆ ಹೆಚ್ಚಾಕೋತ ಹೋತು. ಕೊನೆಗೆ ಒಬ್ಬ ಬಂದ, ಬಹಳ ದೊಡ್ಡವ, ತಿಂಗಳಿಗೆ 10 ಲಕ್ಷ ಗಳಿಸ್ತಾನ. ಅವನಿಗೆ ಮನಿ ನಿಂದೆ, ಹೊಲ ನಿಂದೆ, ಎಲ್ಲ ತಗೋ, ನಿನ್ನ ಬೆಲೆನೇ ಬಹಳ ಅಂದ. ಆದರೆ ಎಲ್ಲ ವರನೇ, ಎಲ್ಲರೂ ವರನೇ. ನಾವು ವರನ ಕಡೆ ನೋಡ್ಲಿಲ್ಲ. ಅವೊಬ್ಬ ಮನುಷ್ಯ ಅಷ್ಟೆ, ಅವೊಬ್ಬ ಹುಡುಗ. ಅವನ ಕಿಶೆದ ಕಡೆ ನೋಡ್ದೇವಿ, ಅವನ ಕೈ ಕಡೆ ನೋಡ್ದೇವಿ, ಅವನ ಮೈ ಕಡೆ ನೋಡ್ದೇವಿ, ಆದರೆ ಅವನ ಕಡೆ ನೋಡ್ಲಿಲ್ಲ. ಆದ್ದರಿಂದ ಬೆಲೆ ಕಟ್ಟದೇವಿ, ವರನಿಗೆ ಬೆಲೆ ಕಟ್ಟದೇವಿ. ಅದು ಹೇಳಿ, ಕೊಂಡವರು ದೊಡ್ಡವರು, ಬೆಲೆ ಕಟ್ಟಿಸಿಕೊಂಡವರು ದೊಡ್ಡವರು. ಹಣ ಕೊಟ್ಟವರು ಹೆಣ್ಮಕ್ಕಳು, ವಧು ತಗೊಂಡವ ವರ, ಕೊಟ್ಟವರು ಖರೀದಿ, ತಗೊಂಡವರು ಗುಲಾಮ. ಅದು ಹೆಂಗಿರ್ಬೇಕಾದ? ಯಾರ ಮಾಲೀಕರು ಹೇಳಿ? ನಿಜವಾಗಿಯೂ ಮನಿನೂ ಅವ್ರದೇ, ಹೊಲಾನೂ ಅವ್ರದೇ, ಗಾಡಿನೂ ಅವ್ರದೇ, ಇವನು ಅವರವನೇ. ಇವಾಗ ಯಾವ ಸ್ವಾತಂತ್ರ್ಯ ಅದ? ಬೆಲೆ ಮಾರುಕಟ್ಟೆಯಲ್ಲಿ ಕಟ್ಟಿದ್ರೆ ಬೆಲೆ ಇಳ್ಯಾಕ್ ಶುರುವಾಗ್ತದೆ. ಬೆಲೆ ಕಟ್ಟೋದಲ್ಲ, ಸ್ವಚ್ಛಂದಾಗಿ ಇರೋದು. ಬೆಲೆ ಕಟ್ಟೋದಲ್ಲ. ಯಾವ ವ್ಯಕ್ತಿಗೆ ಹೆಂಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅದ ಹೇಳಿ? ಹೆಂಗೆ ಬೆಲೆ ಕಟ್ಟೋದು? ಎಷ್ಟು ಅದ್ಭುತವಾಗಿ ಅದ ಜೀವನ. ನನ್ನ ಒಳಗೆ ಬೆಳಕ, ನಿಮ್ಮೊಳಗೆ ಬೆಳಕ. ಬೆಳಕಿಗೆ ಬೆಲೆ ಕಟ್ಟಬಾರದು. ಒಳಗೆ ಪ್ರೇಮಕ್ಕೆ ಬೆಲೆ ಕಟ್ಟಬಾರದು. ಪ್ರೇಮಕ್ಕೆ ಬೆಲೆ ಕಟ್ಟಬಾರದು. ಪ್ರೇಮದ ಬೆಲೆ ಎಷ್ಟು? ಎಷ್ಟು ಲಕ್ಷೋ, ಕೋಟಿಯೋ, ಅಬ್ಜವೋ, ಎಷ್ಟೋ. ಅಲ್ಲೇ ಹೇಳ್ತಾರೆ, ಪರಮಾತ್ಮ ಹೇಳ್ತಾನೆ, ನನಗೆ ಅತ್ಯಂತ ಪ್ರಿಯವಾದ, ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದ ವಸ್ತು ಯಾವುದು ಗೊತ್ತೇನು ಅಂದ?
ಅತ್ಯಂತ ಪ್ರಿಯವಾದ ವಸ್ತು ಭಗವಂತನಿಗೆ ಯಾವುದು ಹೇಳಿ? ಆವಾಗ ಅವನೇ ಹೇಳ್ತಾನೆ, ನನಗೆ ಅತ್ಯಂತ ಪ್ರಿಯವಾದದ್ದೇನಾದರೂ ಇದ್ರೆ ಎದೆಯೊಳಗಿನ ಸುಂದರ ಭಾವ. ಭಕ್ತಃ ಮೇ ಪ್ರಿಯ. ನನಗೆ ಅತ್ಯಂತ ಪ್ರಿಯನಾದವ ಯಾವ ಮನುಷ್ಯನ ಎದೆಯೊಳಗೆ ಪ್ರೇಮ, ಸ್ವಚ್ಛ ಪವಿತ್ರ ಪ್ರೇಮ ಅದೆ, ಅಂಥವನೇ ನನಗೆ ಅತ್ಯಂತ ಪ್ರಿಯ. ರೊಕ್ಕಿದ್ದವ ಪ್ರಿಯ ಅಂತ ಹೇಳಿಲ್ಲ, ಬಹಳ ಕಲಿತವರು ಪ್ರಿಯ ಅಂತ ಹೇಳಿಲ್ಲ, ಚಂದಿದ್ದವರು ಪ್ರಿಯ ಅಂತ ಹೇಳಿಲ್ಲ, ಶಹರದವರು ಪ್ರಿಯ ಅಂತ ಹೇಳಿಲ್ಲ. ನೀವು ಯಾರೇ ಇರಲಿ, ನಿಮ್ಮ ಎದ್ಯಾಗ ಪವಿತ್ರ ಪ್ರೇಮ, ಸ್ವಚ್ಛ ಸುಂದರ ಪ್ರೇಮ ಇತ್ತು ಅಂದರೆ ಆ ಮನುಷ್ಯ ನನಗೆ ಅತ್ಯಂತ ಪ್ರಿಯ. ದೇವ ಬೆಲೆ ಕಟ್ಟೋದು ಬೇರೆ, ನಾವು ಬೆಲೆ ಕಟ್ಟೋದು ಬೇರೆ. ನಾವು ಹೆಚ್ಚು ಕಡಿಮೆ ಮಾಡ್ತೇವೆ ಶಿಷ್ಯನೇ, ಅದು ಶರೀರ ನೋಡಿ ಮಾಡ್ತೇವೆ, ಹೊರಗಿನ ಪರಿಸರ ನೋಡಿ ಮಾಡ್ತೇವೆ. ಆದರೆ ಬೆಳಕನ್ನು ನೋಡಿ ಮಾಡಲಿಕ್ಕಾಗೋದಿಲ್ಲ. ಬೆಳಕ ಕಂಡ ಬಳಿಕ ಈಶಾವಾಸ್ಯ ಇದಂ ಸರ್ವಂ, ಈಶಾವಾಸ್ಯಂ ಇದಂ, ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂಚಗತ್. ಶಿಷ್ಯನೇ ತೋರಿಸು, ಒಂದಾದರೂ ಸಣ್ಣ ವಸ್ತು ಇದೆಯೇ ಜಗತ್ತಿನಲ್ಲಿ ಯಾವುದರಲ್ಲಿ ಸತ್ಯ ದೇವನಿಲ್ಲ? ಯಾವುದರಲ್ಲಿ ಸತ್ಯ ದೇವನಿಲ್ಲ ಹೇಳು?